ಈ ವ್ಯಕ್ತಿ 2.5 ದಿನಗಳಿಂದ ಮರುಭೂಮಿಯಲ್ಲಿ ಸಿಲುಕುಕೊಂಡಿದ್ದ. ಬೇಸತ್ತು ಮರಳಿನಲ್ಲಿ ಗುಂಡಿ ತೋಡಲು ಆರಂಭಿಸಿದ. ಆದರೆ ಅವನು ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದಂತೆ ಇದ್ದಕ್ಕಿದ್ದಂತೆ ನೆಲದಲ್ಲಿ ಒಂದು ದೊಡ್ಡ ರಂಧ್ರ ಉಂಟಾಯಿತು. ಇದನ್ನು ಕಂಡು ಆತ ಗಾಬರಿಯಾಗಲಿಲ್ಲ. ಬದಲಿಗೆ ತಕ್ಷಣ ತನ್ನ ಸಂಗಾತಿಗಳನ್ನು ಕೂಗಿ ಕರೆದ. ಶಬ್ದ ಕೇಳುತ್ತಿದ್ದಂತೆ ಎಲ್ಲರೂ ಅಲ್ಲಿಗೆ ಧಾವಿಸಿ ಬಂದರು. ಅವರು ಇಷ್ಟು ದಿನಗಳಿಂದ ಏನನ್ನು ಹುಡುಕುತ್ತಿದ್ದರೋ ಅದು ಬಹುಶಃ ಅವರ ಮುಂದೆಯೇ ಇತ್ತು. ಎಲ್ಲರೂ ಸೇರಿ ವೇಗವಾಗಿ ಮರಳನ್ನು ಅಗೆಯತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಮರಳಿನ ಅಡಿಯಿಂದ ಒಂದು ಮರದ ಹಲಗೆ ಸಿಕ್ಕಿತು. ತಂಡದ ನಾಯಕ ಕೂಡಲೇ ಉಳಿದ ಹಲಗೆಗಳನ್ನು ತೆಗೆಯಲು ಆದೇಶಿಸಿದ. ಅವನು ಕುತೂಹಲದಿಂದ ಕೆಳಗೆ ಇಣುಕಿ ನೋಡಿದ. ಆದರೆ ಒಳಗಿನ ದೃಶ್ಯ ಕಂಡು ಎಲ್ಲರೂ ನಿರಾಸೆಗೊಂಡರು. ಏಕೆಂದರೆ ಆ ಬತ್ತಿದ ಬಾವಿಯಲ್ಲಿ ಹನಿ ನೀರಿರಲಿಲ್ಲ. 2 ನಿಮಿಷದ ಹಿಂದೆ ಚಿಗುರಿದ್ದ ಭರವಸೆ ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಯಿತು. ಆ ಎಲ್ಲರಿಗೂ ಇದು ತುಂಬಾ ಕಷ್ಟದ ಕ್ಷಣವಾಗಿತ್ತು. ಬಾವಿಯಲ್ಲಿ ನಿಜವಾಗಿಯೂ ನೀರಿಲ್ಲವೇ ಎಂದು ಖಚಿತಪಡಿಸಿಕೊಳ್ಳಲು ತಂಡದ ನಾಯಕ ಒಂದು ದೊಡ್ಡ ಕಲ್ಲನ್ನು ಬಾವಿಗೆ ಎಸೆದ. ಆದರೆ ನೀರು ಚಿಮ್ಮುವ ಯಾವುದೇ ಸದ್ದೇ ಬರಲಿಲ್ಲ. ಈ ಸತ್ಯ ತಿಳಿದು ಎಲ್ಲರೂ ಕುಸಿದು ಹೋದರು. ಆದರೂ ಛಲಬಿಡದ ಆ ವ್ಯಕ್ತಿ ತಾನೇ ಸ್ವತಃ ಬಾವಿಯ ಒಳಗೆ ಇಳಿದು ನೋಡುವುದಾಗಿ ಹೇಳಿದ. ಆತ ಗೋಡೆಯ ಕಲ್ಲುಗಳನ್ನು ಹಿಡಿದುಕೊಂಡು ಮೆಲ್ಲನೆ ಬಾವಿಯ ತಳಕ್ಕೆ ಇಳಿದು ನೋಡಿದ. ಆತ ಕೆಳಗಿಳಿದಾಗ ಕಾಲುಗಳು ಒಣಮರಳಿನ ಮೇಲೆ ಬಿದ್ದಿದ್ದರಿಂದ ಇದ್ದ ಅಲ್ಪ ಸ್ವಲ್ಪ ಭರವಸೆಯೂ ಕಮರಿ ಹೋದಂತಾಯಿತು. ನೀರು ಸಿಗದಿರುವುದು ಸಾವು ನಿಶ್ಚಿತ ಎಂಬ ಮುನ್ಸೂಚನೆಯಾದರೆ ಅದೃಷ್ಟ ಆಟವಾಡುತ್ತಿತ್ತು.